91ನೇ ಪುಟ. ಹಾಗಾದರೆ ಧ್ಯಾನದಲ್ಲಿ ನಾವು ನಿಜವಾಗಲೂ ಮಾಡುವುದಾದರೂ ಏನು? ನಾನು ಕೇಳಿದೆ. ನಮ್ಮ ಹೃದಯದಲ್ಲಿ ಕೇಂದ್ರೀಕೃತವಾದ ಅರಿವಿನಿಂದ ತೆಗೆದುಕೊಳ್ಳುತ್ತೇವೆ. ಇದು ದಾಜಿಯವರು ಉತ್ತರಿಸ್ತಾರೆ. ಧ್ಯಾನದಲ್ಲಿ ಏನ್ ಮಾಡ್ತೀವಿ? ಧ್ಯಾನದಲ್ಲಿ ನಾವು ಹೃದಯದಲ್ಲಿ ಕೇಂದ್ರೀಕೃತವಾದಂಥ ಅರಿವಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಎಲ್ಲಿ ರೆಸ್ಟ್ ತಗೊಳ್ತೀರಾ? ಹೃದಯದಲ್ಲಿ ರೆಸ್ಟ್ ತಗೊಳ್ತೀರಾ. ಯಾವ ತರ ರೆಸ್ಟ್ ತಗೊಳ್ತೀರಾ? ಕೇಂದ್ರೀಕೃತವಾಗಿ ರೆಸ್ಟ್ ತಗೊಳ್ತೀರಾ. ಯಾವ ದೃಷ್ಟಿಕೋನ ಇಟ್ಕೊಂಡು ಅರಿವಿನ ಇಟ್ಕೊಂಡು ವಿಶ್ರಾಂತಿ ಪಡ್ಕೊಳ್ತೀರಾ. ಸೊ ಧ್ಯಾನ ವಿಶ್ರಾಂತಿಗೆ ಈ ಮೂರನ್ನು ಸೇರಿಸಿದ್ರೆ ಅದು ಧ್ಯಾನ ಆಗುತ್ತೆ. ಧ್ಯಾನದಲ್ಲಿ ವಿಶ್ರಾಂತಿ ಆಗುತ್ತೆ, ಆದ್ರೆ ವಿಶ್ರಾಂತಿ ಧ್ಯಾನ ಅಲ್ಲ. ಯಾಕೆಂತಂದ್ರೆ ವಿಶ್ರಾಂತಿ ಮಾಡ್ಬೇಕಾದ್ರೆ ನಾವು ಯಾವುದೇ ಒಂದು ದೇಹದ ಒಂದು ಭಾಗಕ್ಕೆ ನಾವು ಕೇಂದ್ರೀಕೃತ ಮಾಡಿರಲ್ಲ ಮನಸ್ಸನ್ನು. ಸೊ ಹಾಗಾಗಿ ಧ್ಯಾನದಲ್ಲಿ ವಿಶ್ರಾಂತಿ ಆಗುತ್ತೆ, ಆದ್ರೆ ವಿಶ್ರಾಂತಿನೇ ಧ್ಯಾನ ಅಲ್ಲ. ವಿಶ್ರಾಂತಿಗೆ ಇದು ಸೇರಿಸಿದ್ರೆ ಹೃದಯದಲ್ಲಿ ಕೇಂದ್ರೀಕೃತವಾಗಿ ಅರಿವಿನಲ್ಲಿ ನೆಲೆಗೊಂಡು ನಾವು ವಿಶ್ರಾಂತಿ ಪಡೆದಾಗ ಅದನ್ನ ಧ್ಯಾನ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ವಿಶ್ರಾಂತಿಗೂ ಧ್ಯಾನಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಮೊದಲು ವಿಶ್ರಾಂತಿ ವಿಧಾನ ಮಾಡಿಸ್ತೀವಿ, ಆಮೇಲೆ ಧ್ಯಾನ ಮಾಡಿಸ್ತೀವಿ. ಧ್ಯಾನದಲ್ಲಿ ಬೇರೆ ಸಾಕಷ್ಟು ಕೆಲಸಗಳು ಆಗತ್ತೆ, ವಿಶ್ರಾಂತಿಲಿ ಅದಾಗಲ್ಲ. ಸೊ ವಿಶ್ರಾಂತಿ ತುಂಬಾ ಸ್ಥೂಲ, ಧ್ಯಾನ ಸಾಕಷ್ಟು ಸೂಕ್ಷ್ಮ. ಕೇವಲ ವಿಶ್ರಾಂತಿ ವಿಧಾನ ಮಾಡೋದ್ರಿಂದ ನಾವು ಸೂಕ್ಷ್ಮತೆ ಎಡೆ ಬೆಳೆಯಲ್ಲ, ಧ್ಯಾನ ಮಾಡಿದ್ರೆ ಸೂಕ್ಷ್ಮತೆ ಎಡೆ ಬೆಳಿತೀವಿ. ಅಲ್ಲೇ ವ್ಯತ್ಯಾಸ ಇದೆ ನೋಡಿ. ವಿಶ್ರಾಂತಿ ಅಂತಂದ್ರೆ ಬೇರೆ ಏನೂ ಆಗಲ್ಲ, ದೇಹದ ಸ್ತರದಲ್ಲಿ ಮನಸ್ಸಿನ ಸ್ತರದಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದೀವಿ. ಆದ್ರೆ ಧ್ಯಾನ ಅಂತಂದ್ರೆ ವಿಶ್ರಾಂತಿ ಜೊತೆಗೆ ನಮ್ಮ ಮನಸ್ಸಿನ ಗಮನವನ್ನು ಹೃದಯದ ಕಡೆ ತಗೊಂಡ್ಬಂದು ಅಲ್ಲಿ ಕೇಂದ್ರೀಕೃತ ಮಾಡಿ ಅಲ್ಲಿ ನಾವು ಅರಿವಿನಿಂದ ನೆಲೆಗೊಂಡಿರ್ತೀವಿ. ಇದು ಧ್ಯಾನ. ಸರಿನಾ? ಈ ವಿಧಾನ ಬಹಳ ಸರಳವಾಗಿದೆ. ನಾನು ಹೇಳಿದೆ ಸತ್ಯವು ಸರಳ. ಅವರು ಉತ್ತರಿಸಿದರು, ಸರಳ ವಿಷಯವನ್ನು ಸಾಧಿಸಲು ಸರಳ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ಬಾಬೂಜಿ ಅವರು ಹೇಳುತ್ತಿದ್ದರು, ಒಂದು ಸೂಜಿಯನ್ನು ಕ್ರೇನಿನಿಂದ ಎತ್ತುವುದಕ್ಕಿಂತ ಬೆರಳುಗಳಲ್ಲಿ ಎತ್ತುವುದು ಸುಲಭ. ನಾನು ಆರಂಭಿಸಿದಾಗ ಧ್ಯಾನವೆಷ್ಟು ಸರಳವೆಂದು ನನಗೆ ತಿಳಿದಿದ್ದರೆ ಚೆನ್ನಾಗಿತ್ತು ನಾನೆಂದೆ. ಆದರೆ ನೀವು ಅನುಭವದಿಂದ ಕಲಿತಿರಿ, ಅದು ಅತ್ಯುತ್ತಮ ಮಾರ್ಗ ಅವರೆಂದರು. ನಾನು ಪ್ರಾರಂಭಿಸಿದಾಗ ದೈವಿ ಪ್ರಕಾಶದ ವಿಚಾರವನ್ನು ಹೇಗೆ ನಿರ್ವಹಿಸಬೇಕೆಂದು ತಿಳಿಯದ್ದಾಗಿತ್ತು ನಾನೆಂದೆ. ನಾನು ಪ್ರಶ್ನೆ ಕೇಳಿದಾಗಲೆಲ್ಲ ಅಷ್ಟೊಂದು ಯೋಚಿಸಬೇಡವೆಂದು ಜನರು ಹೇಳುತ್ತಿದ್ದರು. ಹಾಗಾಗಿ ಬಹಳಷ್ಟು ಸಮಯ ನಾನು ದೈವಿ ಪ್ರಕಾಶವನ್ನು ನಿರ್ಲಕ್ಷಿಸುತ್ತಿದ್ದೆ. ಈ ವಿಚಾರದಲ್ಲಿಯೂ ಆ ವಿಚಾರವಿಲ್ಲದೆಯೂ ಗಾಢ ಧ್ಯಾನಕ್ಕೆ ಇಳಿಯುತ್ತಿದ್ದೆ. ಆದರೆ ಕೆಲವೊಮ್ಮೆ ಸರಿ, ಇಂದು ನಾನು ನಿಜವಾಗಿಯೂ ಸರಿಯಾಗಿ ಧ್ಯಾನ ಮಾಡುತ್ತೇನೆ, ದೈವಿ ಪ್ರಕಾಶವನ್ನು ಕುರಿತು ನಿರಂತರವಾಗಿ ಆಲೋಚಿಸುತ್ತೇನೆ ಎಂದುಕೊಳ್ಳುತ್ತಿದ್ದೆ. ಆ ದಿನಗಳಲ್ಲಿ ಧ್ಯಾನವೇ ಆಗುತ್ತಿರಲಿಲ್ಲ, ಕೇವಲ ಸೆಣಸಾಟವಷ್ಟೇ ಆಗುತ್ತಿತ್ತು. ದೈವಿ ಪ್ರಕಾಶದ ಕಲ್ಪನೆ ಅತಿ ಸೂಕ್ಷ್ಮವಾದುದು, ದಾಜಿ ಹೇಳಿದರು. ಬಾಬೂಜಿ ಅದನ್ನು ಬೆಳಕಿಲ್ಲದ ಪ್ರಕಾಶವೆಂದು ಕರೆದರು. ಅಂಡ್ಲೈನ್ ಮಾಡ್ಕೊಳ್ರಿ. ದೈವಿ ಪ್ರಕಾಶ ಅಂತಂದ್ರೆ ಬೆಳಕಿಲ್ಲದ ಪ್ರಕಾಶ. ಈ ವ್ಯಾಖ್ಯಾನ ಅತಿ ದೊಡ್ಡ ಸುಳುವನ್ನು ನೀಡುತ್ತದೆ. ಮೊದಲ ನೋಟದಲ್ಲಿ ನಮ್ಮ ತಲೆ ತೆರೆದುಕೊಳ್ಳುವಂತೆ ಮಾಡಬಹುದು. ಪ್ರಕಾಶದ ಗುಣವೇ ಬೆಳಕಲ್ಲವೇ? ಆದರೂ ಬೆಳಕನ್ನು ಇಲ್ಲಿಂದ ಹೊರಗಿಟ್ಟರೆ ಬಹುಶಃ ಮುಖ್ಯವಾದದ್ದನ್ನು ನಾವು ಕಲಿಯುತ್ತೇವೆ. ದೈವಿ ಪ್ರಕಾಶವನ್ನು ಯಾವ ರೀತಿಯಲ್ಲೂ ನಾವು ನೋಡುವುದು ಅಥವಾ ಕಲ್ಪಿಸಿಕೊಳ್ಳುವುದು ಅಸಾಧ್ಯವೆಂದು ನಾವು ಕಲಿಯುತ್ತೇವೆ. ಅದು ವಿದ್ಯುತ್ ಪ್ರಕಾಶವಲ್ಲ, ಅದು ಮೇಣದ ಬತ್ತಿಯ ಪ್ರಕಾಶವಲ್ಲ, ಅದು ಹಗಲಿನ ನಿಯಾನ್ ಅಥವಾ ಯಾವುದೇ ಭೌತಿಕ ಮೂಲದ ಪ್ರಕಾಶವಲ್ಲ. ಅದು ನಾವು ನೋಡಬಲ್ಲ ಯಾವುದೂ ಅಲ್ಲ, ಅದು ನಾವು ಅನುಭವಿಸುವಂಥದ್ದು. ದೈವಿ ಪ್ರಕಾಶನ ನಾವು ಅನುಭವಿಸಬಹುದಷ್ಟೇ, ನೋಡ್ಲಿಕ್ಕಾಗಲ್ಲ. ಆದುದರಿಂದಲೇ ನಾವು ಹೃದಯವನ್ನು ಈ ಪ್ರಕ್ರಿಯೆಯಲ್ಲಿ ಒಳಪಡಿಸುತ್ತೇವೆ. ಎಷ್ಟಾದರೂ ಹೃದಯವು ಭಾವನೆಯ ಅಂಗ. ಅಂಡ್ಲೈನ್ ಮಾಡಿಕೊಡ್ರಿ. ಹೃದಯವು ಭಾವನೆಯ ಅಂಗ. ದೈವಿ ಪ್ರಕಾಶದ ಬಗ್ಗೆ ಆಲೋಚಿಸುವ ಪ್ರಯತ್ನವು ಅದನ್ನು ಅನುಭವಿಸಲು ಅಡ್ಡಿಯಾಗುತ್ತದೆ. ಅದು ನಮ್ಮನ್ನು ಮಾನಸಿಕ ಆಯಾಮದಲ್ಲಿಯೇ ಕಟ್ಟಿಹಾಕಿ ಅಂತರಾಳಕ್ಕೆ ಇಳಿಯುವುದನ್ನು ತಡೆಯುತ್ತದೆ. ಹಾಗಾಗಿ ನಾವು ಈ ವಿಚಾರವನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳಬೇಕು. ಹೆಚ್ಚೆಂದರೆ ದೈವಿ ಪ್ರಕಾಶವು ಹೃದಯದಲ್ಲಿದೆ ಹಾಗೂ ಅದು ನಮ್ಮನ್ನು ಒಳಗಡೆಗೆ ಮೂಲದೆಡೆಗೆ ಆಕರ್ಷಿಸುತ್ತಿದೆ ಎಂದು ಮೆಲ್ಲನೆ ನೆನಪಿಸಿಕೊಳ್ಳಬೇಕು. ಇದನ್ನು ಆರಂಭದಲ್ಲಿ ಒಮ್ಮೆ ಮಾಡುತ್ತೇವೆ,
ವಾಸ್ತವದಲ್ಲಿ ಅದು ಸಹ ಅನವಶ್ಯಕ. ಅದು ಸಹಜ ಕ್ರಿಯೆ. ಎಲ್ಲವೂ ತಾನಾಗಿಯೇ ಆಗುತ್ತದೆ. ಹಾಗಾಗಿ ದಾಜಿಯವರು ಹೇಳ್ತಿದ್ದಾರೆ, ನೀವು ದೈವ ಪ್ರಕಾಶನ ನೆನೆಸ್ಕೊಳ್ಳದೆ ಇದ್ರು ಕೂಡ ಅದು ಸಹಜ ಕ್ರಿಯೆ ಆಗಿರೋದ್ರಿಂದ ತಾನಾಗಿಯೇ ಆಗುತ್ತೆ. ಆದರೆ ನಾವು ದೈವಿ ಪ್ರಕಾಶನ ನೆನೆಸ್ಕೊಂಡು ಕೂತ್ಕೊಂಡಾಗ ನಮ್ಮ ಮನಸ್ಸಿಗೆ ಒಂದು ನಿರ್ದಿಷ್ಟವಾದಂಥ ದಿಕ್ಕನ್ನು ಕೊಡ್ತೀವಿ ಚಲನೆ ಮಾಡಲಿಕ್ಕೆ. ಮೂಲದ ಮೇಲೆ ಏಕೆ ಧ್ಯಾನ ಮಾಡಬಾರದು? ನಾನು ಕೇಳಿದೆ. ದೈವಿ ಪ್ರಕಾಶದ ಮೂಲದ ಮೇಲೆ ಧ್ಯಾನ ಮಾಡಿ ಅಂತ ಹೇಳ್ತಾರಲ್ಲ, ದೈವಿ ಪ್ರಕಾಶ ಬಿಟ್ಬಿಡತ್ತಪ್ಪ, ಬರೀ ಮೂಲನ ಇಟ್ಕೊಳ್ಳೋದು, ಅದರ ಮೇಲೆ ಯಾಕೆ ಧ್ಯಾನ ಮಾಡಬಾರದು? ಅದರಲ್ಲಿ ದೈವಿ ಪ್ರಕಾಶವನ್ನು ತರುವುದಾದರೂ ಏಕೆ? ಮೂಲವನ್ನು ಹೇಗೆ ಕಲ್ಪಿಸಿಕೊಳ್ಳುತ್ತೀರಾ? ದಾಜಿಯವರು ಉತ್ತರಿಸಿದರು. ನನಗೆ ಉತ್ತರವಿರಲಿಲ್ಲ. ಮೂಲವು ಅನಂತ. ಅದು ವಿಚಾರವನ್ನು ಪ್ರತಿಭಟಿಸುತ್ತದೆ. ಅದು ಸುಪ್ತ ವಿಚಾರವನ್ನು ಪ್ರತಿಭಟಿಸುತ್ತದೆ. ನೀವು ಹೇಗೆ ಕಲ್ಪಿಸಿಕೊಂಡರೂ ಅದು ನಿಜವಾಗುವುದಿಲ್ಲ. ಅದನ್ನ ಅನ್ಲೈನ್ ಮಾಡ್ಕೊಳ್ರಿ. ಮೂಲವು ಅನಂತ. ಅದು ವಿಚಾರವನ್ನು ಪ್ರತಿಭಟಿಸುತ್ತದೆ. ಹಾಗಾಗಿ ನಾವು ಮೂಲದ ಬಗ್ಗೆ ಯಾವುದೇ ವಿಚಾರ ಮಾಡ್ಲಿಕ್ಕೆ ಆಗಲ್ಲ. ಏನೇ ವಿಚಾರ ನಾವು ಮೂಲದ ಬಗ್ಗೆ ಮಾಡಿದ್ರು ಕೂಡ ಅದು ಅದಕ್ಕೆ ಒಂದು ಆಯಾಮ ಕೊಟ್ಟಂಗೆ ಆಗುತ್ತೆ. ಮೂಲ ಅನಂತವಾಗಿದ್ದು. ಆದರೆ ದೈವಿ ಪ್ರಕಾಶವು ಗ್ರಾಹ್ಯವಾದುದು. ಅದು ಸೂಕ್ಷ್ಮವಾಗಿರಬಹುದು, ಆದರೆ ನಾವು ಅದನ್ನು ಅನುಭವಿಸಬಹುದು. ಅದನ್ನು ನಮ್ಮ ಹೃದಯದಲ್ಲಿ ಕಾಣಬಹುದು. ಗ್ರಾಹ್ಯವಾಗುವುದು ಅಂದ್ರೆ ಗ್ರಹಿಕೆಗೆ ಬರತಕ್ಕಂಥದ್ದು ದೈವಿ ಪ್ರಕಾಶ. ಆದ್ರೆ ಮೂಲ ಗ್ರಹಿಕೆಗೆ ಬರಲ್ಲ. ಎಲ್ಲವನ್ನೂ ದಾಟ್ ಹೋಗಿ ನೆಲೆ ನಿಂತಾಗ ನಮಗೆ ಮೂಲದ ಅನುಭವ ಆಗುತ್ತೆ. ಅಲ್ಲಿವರೆಗೂ ಕೂಡ ನಮಗೆ ಮೂಲ ಗ್ರಹಿಕೆಗೆ ಬರಲ್ಲ. ಮೂಲ ಗ್ರಹಿಕೆಗೆ ಬರ್ಬೇಕಂದ್ರೆ ನಮ್ಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮತರವಾದಂಥ ಗ್ರಹಣ ಶಕ್ತಿ ಬೆಳೆಸ್ಕೋಬೇಕು ನಾವು. ನಾವು ಈಗಿರ್ತಕ್ಕಂಥ ಸ್ತರದಲ್ಲಿ ಆ ರೀತಿಯಾದಂಥ ಗ್ರಹಣ ಶಕ್ತಿ ನಮ್ಮಲ್ಲಿ ಇಲ್ಲ. ನಮ್ಗಿರ್ತಕ್ಕಂಥ ಗ್ರಹಣ ಶಕ್ತಿಯಿಂದ ನಾವು ಬೆಳಿಬೇಕು. ನಮ್ಗಿನ್ನೂ ಇಲ್ಲದೆ ಇರತಕ್ಕಂಥ ಗ್ರಹಣ ಶಕ್ತಿನ ಉಪಯೋಗಿಸ್ಲಿಕ್ಕೆ ಹೋಯ್ತು ಅಂತಂದ್ರೆ ಪ್ರಯೋಜನ ಇಲ್ಲ. ಈಗ ನಾವು ಜೇಬಲ್ ₹100 ಇದೆ. ₹100 ಇತ್ತು ಅಂತಂದ್ರೆ ಆ ₹100 ನಾವು ಉಪಯೋಗಿಸ್ಕೊಂಡು ನಾವು ಬೆಳಿಬಹುದು. ನಮ್ಮಲ್ಲಿ ಜೇಬಲ್ ₹100 ಇಟ್ಕೊಂಡು ನಾವು ₹1000 ಖರ್ಚು ಮಾಡ್ಕೊಂಡು ಬೆಳಿತೀನಿ ಅಂತಂದ್ರೆ ₹900 ಏನು ಎಕ್ಸ್ಟ್ರಾ ಖರ್ಚು ಮಾಡಿದ್ರಲ್ಲ ಅದು ನಿಮ್ಮನ್ನು ಇಕ್ಕಟ್ಟಿಗೆ ಕಷ್ಟಕ್ಕೆ ಸಿಕ್ಕಾಕ್ಸುತ್ತೆ. ಅಷ್ಟೇ ಆಗುತ್ತೆ. ನಮ್ಮಲ್ಲಿ ಏನಿದೆ ಆ ಗ್ರಹಣ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಬೆಳಿಬೇಕು. ಧ್ಯಾನದಲ್ಲೂ ಅಷ್ಟೇ ಮಾಡೋದು. ನಮಗೆ ಇವಾಗಿರ್ತಕ್ಕಂಥ ಗ್ರಹಣ ಶಕ್ತಿಯಲ್ಲಿ ದೈವಿ ಪ್ರಕಾಶವನ್ನು ನಾವು ಅನುಭವಿಸ್ಬೋದು. ಅಷ್ಟು ಮಟ್ಟಿಗೆ ಗ್ರಹಣ ಶಕ್ತಿ ಇದೆ. ಆದರೆ ಮೂಲವನ್ನು ಗ್ರಹಿಸುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥ ಸೂಕ್ಷ್ಮ ಗ್ರಹಣ ಶಕ್ತಿನ ಕಾಲಕ್ರಮೇಣದಲ್ಲಿ ನಾವು ಆಧ್ಯಾತ್ಮದಲ್ಲಿ ಮುಂದುವರಿತಾ ಅದನ್ನು ಬೆಳೆಸ್ಕೊಳ್ತೀವಿ. ಆಗ ಒಂದು ಹಂತಕ್ಕೆ ಬಂದಾಗ ಮೂಲನ ಗ್ರಹಿಸುವಂತ ಶಕ್ತಿ ಬಂದ ಮೇಲೆ ನಾವು ಮೂಲವನ್ನ ನೇರವಾಗಿ ಅನುಭವಕ್ಕೆ ತಂದುಕೋಬಹುದು. ಅಲ್ಲಿವರೆಗೂ ನಾವು ಮೂಲದ ಕಡೆಗೆ ನಮ್ಮ ಗಮನ ಕೊಟ್ಟರು ಕೂಡ ನಾವು ಅದರಿಂದ ಬೆಳಿಲಿಕ್ಕೆ ಸಾಧ್ಯ ಇರೋದಿಲ್ಲ. ನಾವು ಇರ್ತಕ್ಕಂಥ ನೆಲೆಯಿಂದನೇ ಬೆಳಿಬೇಕು ನಾವು. ಈಗ ನಾನು 3ನೇ ಕ್ಲಾಸಲ್ಲಿ ಇತ್ತು ಅಂತಂದ್ರೆ ನಾನು 3ನೇ ಕ್ಲಾಸ್ ಪಾಠನೇ ಮಾಡಬೇಕು. ಹೆಚ್ಚಂತಂದ್ರೆ 4ನೇ ಕ್ಲಾಸ್ ಪುಸ್ತಕ ನೋಡ್ಬೋದು. ನಾವು 3ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಾನು 8ನೇ ಕ್ಲಾಸ್ ಪುಸ್ತಕ ತಿರುವಾಕು ಅಂತಂದ್ರೆ ನನಗೇನೂ ಅರ್ಥವಾಗಲ್ಲ ಅದರಲ್ಲಿ, ಅಲ್ವಾ? ಯಾಕೆಂದ್ರೆ ನಮಗೆ 8ನೇ ಕ್ಲಾಸ್ ಗ್ರಹಿಸುವಂತ ಮೇಧಾಶಕ್ತಿ ಇನ್ನೂ ಬೆಳೆದಿಲ್ಲ, ಬುದ್ಧಿಶಕ್ತಿ ಬೆಳೆದಿಲ್ಲ. ಹಾಗಾಗಿ ನಾವು 3ನೇ ಕ್ಲಾಸ್ ಹುಡುಗ 8ನೇ ಕ್ಲಾಸ್ ಪುಸ್ತಕ ಓದಿದ್ರೆ ಏನು ಅಷ್ಟು ಗೊತ್ತಾಗಲ್ಲ. ಇದು ಅದೇ ತರ. ಆದರೆ ದೈವಿ ಪ್ರಕಾಶವು ಗ್ರಾಹ್ಯವಾದುದು. ಅದು ಸೂಕ್ಷ್ಮವಾಗಿರಬಹುದು, ಆದರೆ ನಾವು ಅದನ್ನು ಅನುಭವಿಸಬಹುದು. ಅದನ್ನು ನಮ್ಮ ಹೃದಯದಲ್ಲಿ ಕಾಣಬಹುದು. ಈ ಸೂಕ್ಷ್ಮ ಭಾವನೆ ನಮ್ಮನ್ನು ಮತ್ತಷ್ಟು ಒಳಕ್ಕೆ ಎಳೆಯುತ್ತದೆ. ಅದು ವಾಸ್ತವದಲ್ಲಿ ನಮ್ಮನ್ನು ಪ್ರಕಾಶದಿಂದ ಆಚೆಗೆ ಕರೆದೊಯ್ದು ಮೂಲಕ್ಕೆ ತಲುಪಿಸುತ್ತದೆ. ಸೊ ಆ ದೈವಿ ಪ್ರಕಾಶ ಅನ್ನೋದು ಒಂದು ಕೊಂಡಿ ಅಂತ ಇಟ್ಕೊಳ್ರಿ. ಮೊದಲು ದೈವಿ ಪ್ರಕಾಶದ ಕೊಂಡಿ ಬೇಕು. ದೈವಿ ಪ್ರಕಾಶದ ಕೊಂಡಿಯನ್ನು ದಾಟಿದ ಮೇಲೆ ಅದು ನಮ್ಮನ್ನು ತಗೊಂಡು ಹೋಗಿ ಮೂಲಕ್ಕೆ ಬಿಡುತ್ತೆ. ಹಾಗಾಗಿ ನಾವು ದೈವಿ ಪ್ರಕಾಶದ ಮೇಲೆ ಧ್ಯಾನ ಮಾಡಬೇಕೆಂದರೆ ನೇರವಾಗಿ ನಮಗೆ ಮೂಲದ ಮೇಲೆ ಧ್ಯಾನ ಮಾಡಲು ಆಗುವುದಿಲ್ಲ ನಾನೆಂದೆ. ಖಂಡಿತ, ದಾಜಿ ಹೇಳಿದರು. ಆದರೆ ಆ ಪ್ರಕಾಶವು ಮೂಲದಿಂದಲೇ ಬರುತ್ತದೆ ಮತ್ತು ನಮ್ಮನ್ನು ಮೂಲದೆಡೆಗೆ ಸೆಳೆಯುತ್ತದೆ. ಮೂಲದೆಡೆಗೆ ಹೋಗುವ ಆ ಪ್ರಕ್ರಿಯೆಯಲ್ಲಿ ನಾವು ಧ್ಯಾನದಲ್ಲಿ ಆಳಕ್ಕಿಳಿಯುತ್ತಾ ಹೋಗುತ್ತೇವೆ. ಸಮಾಧಿಯಲ್ಲಿ ಹೆಚ್ಚು ಹೆಚ್ಚು ಗಾಢತೆಯನ್ನು ಸಾಧಿಸುತ್ತೇವೆ. ಸೊ ಪ್ರಕಾಶ ಎಲ್ಲಿಂದ ಬರ್ತಾ ಇದೆ? ದೈವಿ ಪ್ರಕಾಶ ಮೂಲದಿಂದ ಬರ್ತಾ ಇದೆ. ಕಡೆಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಮ್ಮನ್ನ ಮೂಲಕ್ಕೆ ಕರ್ಕೊಂಡು ಹೋಗುತ್ತೆ. ಮೂಲದೆಡೆಗೆ ಹೋಗ್ತಾ ಹೋಗ್ತಾ ನಾವು ಧ್ಯಾನದಲ್ಲಿ ಆಳಕ್ಕಿಳಿತಾ ಹೋಗ್ತೀವಿ. ಸಮಾಧಿಯಲ್ಲಿ ಹೆಚ್ಚು ಗಾಢತೆ ಪಡ್ಕೊಳ್ತಾ ಹೋಗ್ತೀವಿ. ಆದರೆ ಕೊಂಚ ಹಿಂದಕ್ಕೆ ಹೋಗೋಣ. ನಾನು ಹೇಳಿದ್ದೆ, ನಾನು ಕಣ್ಣು ಮುಚ್ಚಿಡುವುದೇ ಸಮಾಧಿಗೆ ಜಾರುವುದು ಸದಾ ಆಗುವುದಿಲ್ಲ. ಬಹಳಷ್ಟು ಸಲ ಅವುಗಳ ನಡುವಿನ ಕಾಲಾವಧಿ ಇರುತ್ತದೆ.
ಆಗ ಜನರಿಗೆ ಬಹಳ ಕಷ್ಟವೆನಿಸುತ್ತದೆ, ಏಕೆಂದರೆ ಅವರು ಚಂಚಲಗೊಳಿಸುವ ಅನೇಕ ವಿಚಾರಗಳೊಂದಿಗೆ ಹೋರಾಡಬೇಕಾಗಿರುತ್ತದೆ. ನನ್ನ ಪ್ರಶ್ನೆ ಎಂದರೆ ನಮ್ಮ ವಿಚಾರಗಳನ್ನು ಹೇಗೆ ನಿರ್ವಹಿಸುವುದು? ಇದು ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ. ಧ್ಯಾನದಲ್ಲಿ ವಿಚಾರಗಳನ್ನ ಬಂದಾಗ ಹೇಗೆ ನಿಭಾಯಿಸ್ತೀರಾ? ಅದು ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಬರುತ್ತೆ. ಈಗ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಹೌದು, ವಿಚಾರಗಳದು ಮೊದಲ ದೂರು. ಅವರು ನಕ್ಕರು. ಆದರೆ ನನಗೆ ವಿಚಾರರಹಿತ ಸ್ಥಿತಿ ಬೇಕು ಎಂಬ ನಿರೀಕ್ಷೆಯಿಂದ ಬರುವುದೇ ತಪ್ಪು. ನಾವು ಈ ಪ್ರಸಿದ್ಧ ಚಿಂತನೆಗಳಿಂದ ಪ್ರಭಾವಿತರಾಗುತ್ತೇವೆ. ಕಿವುಗಳು ಕೇಳುವಂತೆ, ಕಣ್ಣುಗಳು ನೋಡುವಂತೆ, ಮನಸ್ಸಿನ ಸಹಜ ಕ್ರಿಯೆ ಎಂದರೆ ಯೋಚಿಸುವುದು. ನೀವು ನೋಡುತ್ತಿರುವ ಚಲನಚಿತ್ರದಲ್ಲಿ ಮಗ್ನವಾದರೆ ನಿಮ್ಮ ವಿಚಾರಗಳು ತೊಂದರೆ ನೀಡುವುದಿಲ್ಲ. ಹಾಗೆಂದು ನಿಮ್ಮಲ್ಲಿ ವಿಚಾರಗಳೇ ಇಲ್ಲವೆಂದು ಅರ್ಥವಲ್ಲ. ನಾವು ಅವುಗಳಿಗೆ ಗಮನ ನೀಡುವುದಿಲ್ಲ ಅಷ್ಟೇ, ನಾನೆಂದೆ. ಹೌದು. ಸೊ ಮೊದಲನೇದು, ವಿಚಾರಗಳು ಬಂದಾಗ ಏನ್ ಮಾಡಬೇಕು? ಗಮನ ನೀಡಬಾರದು. ಅದು ಫಸ್ಟ್ ದಾರಿ ಹೇಳ್ತಾ ಇದ್ದಾರೆ ಇವಾಗ. ಹೌದು, ದಾಜಿ ಹೇಳಿದರು. ಏಕೆಂದರೆ ಪರದೆಯ ಮೇಲಿನ ಚಟುವಟಿಕೆಯ ಕಡೆಗೆ ನಮ್ಮ ಗಮನ ಹರಿಯುತ್ತದೆ, ಹೆಚ್ಚಿರುತ್ತದೆ. ಧ್ಯಾನದಲ್ಲಿಯೂ ಅದೇ ಆಗುತ್ತದೆ. ಧ್ಯಾನದಲ್ಲಿ ನಾವು ಧ್ಯಾನ ಮಾಡಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಹೆಚ್ಚು ಹರಿತಾ ಇತ್ತು ಅಂತಂದ್ರೆ ವಿಚಾರ ಕಡೆಗೆ ನಾವು ಗಮನ ಕೊಡಲ್ಲ. ನಮ್ಮ ವಿಚಾರಗಳಿಗಿಂತ ನಮ್ಮ ಗಮನ ಹೃದಯದ ಮೇಲೆ ಹೆಚ್ಚಿದ್ದಾಗ ಅವು ನಮ್ಮನ್ನು ಕಾಡುವುದಿಲ್ಲ. ಇದು ಎರಡನೇ ದಾರಿ. ನಮ್ಮ ವಿಚಾರಗಳಿಗಿಂತ ನಮ್ಮ ಗಮನ ಹೃದಯದ ಮೇಲೆ ಹೆಚ್ಚಿದ್ದಾಗ, ಸೊ ಎರಡನೇ ದಾರಿಯನ್ನು ವಿಚಾರಗಳನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಹೃದಯದ ಕಡೆಗೆ ಗಮನ ಹೆಚ್ಚಿಕೊಡ್ರಿ. ಅವು ನಮ್ಮನ್ನು ಕಾಡುವುದಿಲ್ಲ. ಪ್ರಕಾಶದ ಉಪಸ್ಥಿತಿಯನ್ನು ಆಂತರ್ಯದಲ್ಲಿ ಅನುಭವಿಸಲು ಪ್ರಾರಂಭಿಸಿದಾಗ ಅದು ಮತ್ತಷ್ಟು ಸುಲಭವಾಗುತ್ತದೆ. ಇದು ಮೂರನೇ ದಾರಿ. ದೈವಿ ಪ್ರಕಾಶ ಅಂತ ಹೇಳಿದ್ವಲ್ಲ, ಪ್ರಕಾಶದ ಉಪಸ್ಥಿತಿಯನ್ನು ಆಂತರ್ಯದಲ್ಲಿ ಅನುಭವಿಸಲು ಪ್ರಾರಂಭಿಸಿದಾಗ ಅದು ಮತ್ತಷ್ಟು ಸುಲಭವಾಗುತ್ತದೆ. ಅವಾಗ ಮತ್ತೆ ವಿಚಾರಗಳ ಕಡೆ ಗಮನ ಹೋಗಲ್ಲ. ನೀವು ಅನುಭವಿಸುತ್ತಿರುವುದು ದೈವಿ ಪ್ರಕಾಶವೆಂದು ನಿಮಗೆ ತಿಳಿಯದಿರಬಹುದು. ನೀವು ನಿದ್ರಿಸುವ ಕ್ಷಣವನ್ನು ಗಮನಿಸದಿರುವಂತೆಯೇ ಅದು ಬಂದಾಗ ನಿಮಗೆ ಗೊತ್ತಾಗದಿರಬಹುದು. ಅದು ಕೇವಲ ಸಂಭವಿಸುತ್ತದೆ ಅಷ್ಟೇ. ಆಗ ನಿಮ್ಮ ಮೇಲೆ ವಿಚಾರಗಳ ಪರಿಣಾಮ ಆಗುವುದಿಲ್ಲ. ನಿದ್ರಾಸ್ಥಿತಿ ಬಂದಿದ ತಕ್ಷಣನೇ ನಿದ್ರಾಸ್ಥಿತಿ ಬಂತು ಅಂತ ನಾವು ಗಮನಿಸದೇ ಇದ್ರೂ ಕೂಡ ನಿದ್ರೆಗೆ ಜಾರು ಹೋಗ್ತೀವಿ. ಅದೇ ರೀತಿಯಲ್ಲಿ ಧ್ಯಾನ ಸ್ಥಿತಿ ಬಂತು ಅಂತ ನಾವು ಗಮನಿಸದೇ ಇದ್ರೂ ಕೂಡ ಧ್ಯಾನ ಸ್ಥಿತಿಗೆ ಜಾರು ಹೋಗ್ತೀವಿ. ಸೊ ವಿಚಾರಗಳು ಬಂದಾಗ ವಿಚಾರಗಳು ಹಿಂದೆ ಹೋಗಬಾರದು, ಗಮನ ಕೊಡಬಾರದು. ಹೃದಯದ ಕಡೆಗೆ ಹೆಚ್ಚು ಗಮನ ಕೊಟ್ಟಾಗ ನಾವು ವಿಚಾರಗಳು ತೊಂದರೆ ಮಾಡಲ್ಲ. ಆಂತರ್ಯದಲ್ಲಿ ದೈವಿ ಪ್ರಕಾಶದ ಅನುಭವ ನಮಗೆ ಬರ್ಲಿಕ್ಕೆ ಶುರು ಆದಾಗ ಆಗಲೂ ವಿಚಾರಗಳು ನಮಗೇನು ತೊಂದರೆ ಮಾಡಲ್ಲ. ವಿಚಾರಗಳು ಮತ್ತು ಭಾವನೆಗಳು ಸಾಗರದ ಮೇಲ್ಮೈಯಲ್ಲಿರುವ ಅಲೆಗಳಂತೆ. ವಿಚಾರಗಳು ಮತ್ತು ಭಾವನೆಗಳು ಸಾಗರದ ಮೇಲ್ಮೈಯಲ್ಲಿರುವ ಅಲೆಗಳಂತೆ. ಮೇಲೆ ತೇಲುವ ನಾವಿಕನಿಗೆ ಅವು ತೊಂದರೆ ನೀಡಬಹುದು, ಆದರೆ ಆಳದಲ್ಲಿ ಈಜುವ ತಿಮಿಂಗಿಲಕ್ಕಲ್ಲ. ಗಾಢವಾದ ಧ್ಯಾನದಲ್ಲಿ ನಾವು ಅಂತಹ ಆಳಕ್ಕೆ ಇಳಿಯುತ್ತೇವೆ. ಚಂಡಮಾರುತ ಬಂದಾಗಲೂ ಅದು ಮೇಲ್ಮೈಯಲ್ಲಿರುತ್ತದೆ. ನಾವು ಪ್ರಭಾವಿತರಾಗದೆ ಉಳಿಯುತ್ತೇವೆ. ಆದರೆ ಗಾಢವಾದ ಧ್ಯಾನಕ್ಕೆ ಇಳಿಯುವ ಮುನ್ನ ನಾನೇನು ಮಾಡಬೇಕು? ನಾನು ಪುನಃ ಕೇಳಿದೆ. ಆಗ ನಮ್ಮ ವಿಚಾರಗಳನ್ನು ಹೇಗೆ ನಿರ್ವಹಿಸುವುದು? ಮತ್ತೆ ವಾಪಸ್ ತರ್ತಾ ಇದ್ದಾರೆ ಪ್ರಶ್ನೆಗೆ. ಅವ್ರಿಗೆ ಉತ್ತರ ಸ್ಯಾಟಿಸ್ಫೈ ಆಗಲಿಲ್ಲ. ಮತ್ತೆ ವಾಪಸ್ ಅದೇ ಪ್ರಶ್ನೆಗೆ ಬರ್ತಾ ಇದ್ದಾರೆ. ಮತ್ತೊಂದು ದಾರಿ ಹೇಳ್ತಾ ಇದ್ದಾರೆ. ಅವುಗಳನ್ನು ಸ್ವೀಕರಿಸಿರಿ. ಅಂಡರ್ಲೈನ್ ಮಾಡ್ಕೊಳ್ರಿ. ಅವರೆಂದರು, ಅವುಗಳನ್ನು ಪ್ರೀತಿಸಿ. ವಿಚಾರಗಳು ನಮ್ಮ ವೈರಿಗಳಲ್ಲ. ನೀವು ವಿಚಾರಗಳೊಂದಿಗೆ ಹೋರಾಡಿದರೆ ಖಂಡಿತವಾಗಿಯೂ ಸೋಲುವಿರಿ. ನೀವು ವಿಚಾರಗಳೊಂದಿಗೆ ಸೆಣಸಿದಷ್ಟು ಅವು ಬಲಶಾಲಿಯಾಗುತ್ತದೆ. ನಾವಿನ್ನು ನಾವಿಲ್ಲಿ ನ್ಯೂಟನ್ನಿನ ಮೂರನೇ ನಿಯಮವನ್ನು ತರಬಹುದು. ಭೌತಿಕ ಆಯಾಮದಲ್ಲಿ ಪ್ರತಿಯೊಂದು ಕ್ರಿಯೆಯು ಸಮನಾಗಿ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದಂಥ ಪ್ರತಿಕ್ರಿಯೆ ಇರುತ್ತದೆ. ಮಾನಸಿಕ ಆಯಾಮದಲ್ಲಿ ಆ ನಿಯಮವು ಅನಿರೀಕ್ಷಿತ ರೀತಿಯಲ್ಲಿ ಅನ್ವಯಿಸುತ್ತದೆ. ಅಲ್ಲಿ ಇನ್ನೂ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಆದರೆ ಅದು ಸಮನಾಗಿರುವುದಿಲ್ಲ. ಅದು ಭಿನ್ನ ಪ್ರಮಾಣದ್ದಾಗಿರುತ್ತದೆ. ಅದು ಹೇಗೆಂದರೆ ಸಮುದ್ರಕ್ಕೆ ಒಂದು ಕಲ್ಲೆಸೆದರೆ ಸುನಾಮಿ ಏಳುವಂತೆ. ಹಾಗಾಗಿ ನಿಮ್ಮ ವಿಚಾರಗಳೊಂದಿಗೆ ಸೆಣಸಬೇಡಿ, ಅವನ್ನು ಹಾಗೆಯೇ ಇರಲು ಬಿಡಿ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಸ್ವೀಕರಿಸಿರಿ ಅಂತ ಹೇಳಿದ್ರು, ವಿಚಾರಗಳನ್ನು ಪ್ರೀತಿಸಿ ಅಂತ ಹೇಳಿದ್ರು. ಈಗೆಲ್ಲ ಕಡೆಗೆ ವಿಚಾರಗಳನ್ನ ಹಾಗೆ ಇರಲು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ದಾರಿ ಹೇಳ್ತಾ ಇದ್ದಾರೆ. ಹಾಗೆಂದು ಅವುಗಳಲ್ಲಿ ಪಾಲ್ಗೊಳ್ಳುವುದೆಂದು ಅರ್ಥವಲ್ಲ. ಸಾಮಾನ್ಯವಾಗಿ ನಮಗೆ ಇಷ್ಟವಾಗುವ ವಿಚಾರಗಳಿಂದ ಉತ್ಸಾಹಿತರಾಗುತ್ತೇವೆ. ನಮ್ಮ ಋಣಾತ್ಮಕ ವಿಚಾರಗಳಿಂದ ಚಿಂತಿತರಾಗುತ್ತೇವೆ. ಆಲೋಚಿಸುವುದು ಸರಿ, ಆದರೆ ಇಷ್ಟಾಪೂರ್ತಿ ಪಾಲ್ಗೊಳ್ಳುವಿಕೆ ಎಂದಿಗೂ ಒಳ್ಳೆಯದಲ್ಲ.
ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ವಿಚಾರಗಳು ಬಂದಾಗ ಇಷ್ಟಾಪೂರ್ತಿ ಪಾಲ್ಗೊಳ್ಳುವಿಕೆ ಇರಬಾರದು. ನಿಜವಾಗಲೂ ವಿಚಾರಗಳು ಗೋಡೆಯ ಮೇಲೆ ವಾಲ್ಪೇಪರ್ನಂತಿರಬೇಕು. ಅದರ ಸುಂದರ ಚಿತ್ರಗಳು ನೀವು ಶ್ಲಾಘಿಸಬಹುದು ಅಥವಾ ಇಷ್ಟಪಡದಿರಬಹುದು, ಆದರೆ ಅದು ಕಾಡುವುದಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅದು ಅಡ್ಡಿಯಾಗುವುದಿಲ್ಲ. ಅದೇ ರೀತಿಯಾಗಿ ನಿಮ್ಮ ವಿಚಾರಗಳು ನಿಮ್ಮ ಧ್ಯಾನಕ್ಕೆ ಅಡ್ಡಿಯಾಗಬೇಕಿಲ್ಲ. ಸೊ ಯಾವುದೋ ಒಂದು ವಾಲ್ಪೇಪರ್ ಅಂಟಿಸಿರ್ತೀರ. ವಾಲ್ಪೇಪರ್ ನಮ್ಮಲ್ಲಿ ಇಂಡಿಯಾದಲ್ಲಿ ಕಾನ್ಸೆಪ್ಟ್ ಇಲ್ಲ ಜಾಸ್ತಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದು ಕಾನ್ಸೆಪ್ಟ್ ಜಾಸ್ತಿ ಇದೆ. ಆಯ್ತಾ? ನಮ್ಮಲ್ಲೆಲ್ಲ ಗೋಡೆ ಕ್ಲೀನಾಗಿ ಪೇಂಟ್ ಹೊಡೆದು ಬಿಡ್ತೀವಿ, ಏನು ಬೇಡ ಅಂತ. ಅವರೆಲ್ಲ ಪೇಂಟ್ ಹೊಡೆಯಲ್ಲ. ಅವ್ರೇನು ಮಾಡ್ತಾರೆ ಅಂದರೆ, 1 ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದು ವಾಲ್ಪೇಪರ್ ಅಂಟಿಸಿರ್ತಾರೆ. ಮತ್ತೆ ಅದನ್ನು ಕಿತ್ತಾಕ್ತಾರೆ, ಮತ್ತೆ ಇನ್ನೊಂದು ಅಂಟಿಸ್ತಾರೆ, ಮತ್ತೆ ಅದನ್ನು ಕಿತ್ತಾಕ್ತಾರೆ, ಮತ್ತೊಂದು ಅಂಟಿಸ್ತಾರೆ. ಅವ್ರಿಗೆ ಗೋಡೆನಲ್ಲಿ ಒಂದ್ಸತಿ ಪೇಂಟ್ ಬೆಳೆದ್ರೆ ಆ ಪೇಂಟ್ ಹಾಗೆ ಇರ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಅವಾಗ ಅವಾಗ ಬದಲಾವಣೆ ಆಗ್ತಾ ಇರಬೇಕು. ಗೋಡೆ ಹಾಗೆ ಇರಬೇಕು, ಗೋಡೆ ಮೇಲೆ ಇರತಕ್ಕಂಥ ಚಿತ್ರ ಬದಲಾವಣೆ ಆಗಬೇಕು. ಸೊ ಹಾಗಾಗಿ ಅವರು ವಾಲ್ಪೇಪರ್ ಅಂಟಿಸೋದು ಅವರಿಗೆ ಅಭ್ಯಾಸ. ಬೇರೆ ದೇಶಗಳಲ್ಲಿ ಎಷ್ಟು ಪೇಪರ್ಗಳನ್ನ ವೇಸ್ಟ್ ಮಾಡ್ತಾರೆ ನೋಡ್ರಿ. ನಾವು ಸುಮ್ಮನೆ ಒಂದು ರೌಂಡ್ ಪೇಂಟ್ ಹೊಡೆದ್ಬಿಟ್ಟು ಮುಗಿಸ್ಬಿಡ್ತೀವಿ. 10 ವರ್ಷ ಇನ್ನೇನು ಮುಟ್ಟಕ್ಕೆ ಹೋಗಲ್ಲ ಅದನ್ನು. ಇವು 2 ವರ್ಷ 3 ವರ್ಷಕ್ಕೆ ಪೇಪರ್ ಅಂಟಿಸೋದು ಕಿತ್ತಾಕೋದು, ಪೇಪರ್ ಅಂಟಿಸೋದು ಕಿತ್ತಾಕೋದು, ಬರೀ ಇದೇ ಕೆಲಸ ಮಾಡ್ತಿರ್ತಾರೆ. ಇವರು ಜಗತ್ತಿಗೆಲ್ಲ ಮರಗಳನ್ನ ಕಡಿಬೇಡ್ರಿ, ಗಿಡಗಳನ್ನ ಉಳಿಸ್ರಿ ಅಂತ ಇವರು ಬೋಧನೆ ಮಾಡೋದು. ಇವ್ರು ಮಾಡ್ತಕ್ಕಂಥ ಕೆಲಸ ಏನು? ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ವಾಲ್ಪೇಪರ್ ಕಿತ್ತಾಕ್ ಮತ್ತೆ ಅಂಟಿಸೋದು. ವಾಲ್ಪೇಪರ್ ಎಲ್ಲಿಂದ ಬರುತ್ತೆ? ಗಿಡ ಮರಗಳಿಂದನೇ ಬರೋದು. ಅಂದ್ರೆ ನಾವು ಹೇಳೋದೊಂದು ಮಾಡೋದೊಂದು ಆಗಿರುತ್ತೆ. ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದು ತುಂಬಾ ನೋಡ್ತೀವಿ. ಹೇಳೋದೊಂದು ಮಾಡೋದೊಂದು. ಸರಿನಾ? ಜಗತ್ತಿಗೆಲ್ಲ ಹೇಳ್ತಾರೆ ನೀವು ಇಂಧನ ಉಪಯೋಗಿಸ್ಬೇಡಿ ಅಂತ, ಪೆಟ್ರೋಲ್ ಉಪಯೋಗಿಸ್ಬೇಡಿ ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರು ಅದನ್ನೇ ಉಪಯೋಗಿಸ್ತಾರೆ. ಆಯ್ತಾ? ಆದ್ರೆ ಜಗತ್ತಿಗೆಲ್ಲ ಬೋಧನೆ ಮಾಡ್ತಾರೆ, ನೀವು ಉಪಯೋಗಿಸ್ಬೇಡಿ, ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ. ಆದ್ರೆ ನಾವು ಉಪಯೋಗಿಸಿದ್ರೆ ಪರವಾಗಿಲ್ಲ ಅಂತ. ನೀವು ಉಪಯೋಗಿಸಿದ್ರೆ ಹೆಂಗೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವರು. ಸೊ ಆ ರೀತಿಯಾಗಿ ಅಂದ್ರೆ ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ಮುಂಚೆ ಮೊದಲು ನಾವೇನ್ ಮಾಡ್ತಿದೀವಿ ಅಂತ ನಮ್ಮನ್ನು ನಾವು ನೋಡ್ಕೋಬೇಕಾಗುತ್ತೆ. ನಾವು ಅದನ್ನ ಮಾಡದೇ ಇದ್ದಾಗ ಇನ್ನೊಬ್ರಿಗೆ ಹೇಳಿದಾಗ ಅದರ ಪರಿಣಾಮ ಆಗುತ್ತೆ. ನಾವೇ ಅದನ್ನ ಮಾಡ್ತಾ ಇದ್ದು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋದಾಗ ಅದರ ಪರಿಣಾಮ ಆಗಲ್ಲ. ಸರಿ? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದೆ, ಅದು ನಮ್ಮಲ್ಲೂ ನಾವು ಮಾಡ್ಬೋದು. ನಾವು ಹೇಳ್ತೀವಿ ನದಿಗಳನ್ನೆಲ್ಲ ಶುಭ್ರವಾಗಿ ಇಡಬೇಕು ಅಂತ. ನಾವೇ ಫಸ್ಟ್ ತಗೊಂಡೋಗಿ ಹೂವು, ಅಕ್ಷತೆ, ಅರ್ಶಿನ, ಕುಂಕುಮ ಇರೋ ಬರೋದನ್ನೆಲ್ಲ ಅಲ್ಲೇ ಬಿಸಾಕ್ತೀವಿ. ಕರೆಕ್ಟಾ? ನಾವೇ ಹೇಳ್ತೀವಿ ನದಿಗಳನ್ನ ಶುಭ್ರವಾಗಿ ಇಟ್ಕೋಬೇಕು ಅಂತ. ಆದ್ರೆ ಮಾಡೋದೇನು? ತಗೊಂಡೋಗಿ ಎಲ್ಲೆಲ್ಲಿ ನದಿಗಳಿರುತ್ತೋ, ಎಲ್ಲೆಲ್ಲಿ ನದಿಯ ಘಟ್ಟ ಇರುತ್ತೋ, ಸ್ನಾನದ ಘಟ್ಟ ಮಾಡಿಕೊಂಡು ಅಲ್ಲಿ ಸ್ನಾನ ಮಾಡಿ ಮಾಡಿ ಸೋಪ್ ತಿಕ್ಕಿ ತಿಕ್ಕಿ, ಶಾಂಪೂ ತಿಕ್ಕಿ ತಿಕ್ಕಿ ಎಲ್ಲ ತಗೊಂಡೋಗಿ ನದಿಗೆ ಹಾಕ್ತೀವಿ ಅಲ್ವಾ? ಸೊ ಅಂದ್ರೆ ನಮ್ಮಲ್ಲೂ ಇದೆ, ಅವರಲ್ಲೂ ಇದೆ. ಆದ್ರೆ ನಾವು ಹೇಳಿದ್ದನ್ನ ನಾವು ಮಾಡಿದಾಗ, ನದಿ ಚೆನ್ನಾಗಿ ಇಟ್ಕೋಬೇಕು ಅಂತ ನಾವು ಹೇಳಿದಾಗ ಅಲ್ಲಿ ಕೊಳಕು ಮಾಡ್ತಕ್ಕಂಥದ್ದು ಯಾವುದೂ ಮಾಡಬಾರ್ದು. ಮನುಸ್ಮೃತಿ ಏನ್ ಹೇಳ್ತಾನೆ ಅಂತಂದ್ರೆ, ನಾವು ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಇಳಿದಾಗ ನಮ್ಮ ಎಂಜಿಲ್ ಕೂಡ ನದಿಗೆ ಹೋಗಬಾರ್ದು ಅಂತ ಹೇಳ್ತಾನೆ. ನಮ್ಮ ಎಂಜಿಲ್ ಹೋದ್ರೂ ಕೂಡ ಅದು ನದಿ ಕಲುಷಿತವಾಗುತ್ತೆ ಅಂತ. ಆ ರೀತಿ ನಾವು ಸ್ನಾನ ಮಾಡ್ಕೋಬೇಕು ನದಿನಲ್ಲಿ ಅಂತ. ಆದ್ರೆ ನಾವು ಆ ರೀತಿ ಮಾಡಲ್ಲ ಅಲ್ವಾ? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ಆಲೋಚನೆ ಹಿಂದೆ ಪಾಲ್ಗೊಳ್ಳುವುದು ಸರಿಯಲ್ಲ. ಆಲೋಚನೆ ಹಿಂದೆ ಹೋಗ್ಬೇಡ್ರಿ. ಇಷ್ಟಪಟ್ಟು ಅದರಲ್ಲಿ ಪಾಲ್ಗೊಳ್ಳೋದು ತಪ್ಪು. ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಿರೋದು, ದಾರ್ಜಿಯವರು ಹೆಂಗಿದ್ರು ಸುಮಾರು ವರ್ಷ ಅಮೆರಿಕದಲ್ಲಿ ಇದ್ರಲ್ಲ, ಅಲ್ಲಿ ವಾಲ್ಪೇಪರ್ ಬಗ್ಗೆ ನೋಡಿದ್ರು. ಈಗ ಒಂದು ಮನೆಗೆ ಹೋಗ್ತೀರಾ, ಆ ಮನೆಯಲ್ಲಿ ವಾಲ್ಪೇಪರ್ ಇರೋದು, ಮನೆಗೆ ಹೋಗಿದ ತಕ್ಷಣ, ಪ್ರವೇಶ ಮಾಡಿದ ತಕ್ಷಣ ವಾಲ್ಪೇಪರ್ ಕಾಣುತ್ತೆ. ಅದಾದ್ಮೇಲೆ ಅವ್ರ ಮನೆಯವ್ರ ಜೊತೆ ಒಡನಾಡಬೇಕಾದ್ರೆ ವಾಲ್ಪೇಪರ್ ನಿಮ್ಮ ಗಮನದಲ್ಲಿ ಇರೋದೇ ಇಲ್ಲ. ಅದು ಪಾಡ್ಗದೇ ಇರುತ್ತೆ. ನಿಮ್ಮ ಪಾಡಿಗೆ ನೀವೇನು ಮನೇಲಿ ಮಾಡ್ಬೇಕಂತಂದಿದ್ರೆ ಅದ್ರ ಪಾಡಿಗೆ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ಇವಾಗ ಈಗಲೂ ಕೂಡ ವಾಲ್ಪೇಪರ್ ಆಗಲಿ ಪೇಂಟ್ ಆಗಿರಲಿ, ಈಗ ಪೇಂಟ್ ಹೊಡ್ಸಿರ್ತೀರಾ ಅಂತ ಇಟ್ಕೊಳ್ರಿ. ಯಾವ ವಾಲಿಗೆ ಯಾವ ಪೇಂಟ್ ಹೊಡ್ಸಿರ್ತೀರಾ ಅಂತ ದಿನ ನೆನಪಿನ ಇಟ್ಕೊಳ್ಲಿಕ್ಕೆ ಹೋಗ್ತೀರಾ? ರೂಮಿಗೆ ಹೋದಾಗ ಯಾರು ಮಾಡ್ತೀರಾ? ರೂಮಿಗೆ ಹೋದ್ಮೇಲೆ ಓ ಈ ರೂಮ್ನಲ್ಲಿ ಈ ಪೇಂಟ್ ಹೊಡಿಸಿದೀನಿ ಅಂತ ಕಲರ್ ನೋಡ್ತಾ ಕೂತಿರ್ತೀರಾ? ಏನ್ ಮಾಡ್ತೀರಿ ನೀವು? ರೂಮ್ಗೆ ಹೋಗ್ತೀರಾ, ರೂಮಲ್ಲಿ ಏನು ಕೆಲಸ ಮಾಡಬೇಕು ಕೆಲಸ ಮಾಡ್ತೀರಾ, ನಿಮ್ಮ ಪಾಡಿಗೆ ಬರ್ತೀರಾ. ಇನ್ಫ್ಯಾಕ್ಟ್ ನಿಮ್ಮ ಮನೆಯಲ್ಲೇ ಈ ರೂಮ್ನಲ್ಲಿ ಯಾವ ಬಣ್ಣ ಇದೆ ಅಂತ ಹೇಳಿದ್ರೆ ಎಷ್ಟೋ ಸತಿ ನಿಮಗೆ ಗೊತ್ತಿರಲ್ಲ ಯಾವ ಬಣ್ಣ ಇದೆ ಅಂತ ತಲೆ ಕೆಡಿಸ್ಕೊಳ್ತೀರಾ. ಅಂದ್ರೆ ಅದ್ರ ಕಡೆಗೆ ಲಕ್ಷ್ಯನೇ ಕೊಟ್ಟಿರಲ್ಲ. ಕರೆಕ್ಟಾ? ಅದೇ ರೀತಿಯಾಗಿ ವಿಚಾರಗಳ ಕಡೆಗೆ ನಾವು ಲಕ್ಷ್ಯ ಕೊಡದೇ ಇದ್ದಾಗ ಅದು ನಮಗೆ ತೊಂದರೆ ಮಾಡಲ್ಲ. ಅರ್ಥ ಆಯ್ತಾ? ಬಾಬೂಜಿ ಹೇಳಿದಂತೆ
ಆದರೆ ಕೆಲವೊಮ್ಮೆ ವಿಚಾರಗಳು ನಮ್ಮ ಮೇಲೆ ದಾಳಿ ಮಾಡುತ್ತವೆ ನಾನೆಂದೆ. ಆಗ ಸಮಾಧಾನವಾಗಿರುವುದು ಕಠಿಣ. ಮತ್ತೆ ಹೇಳ್ತಾ ಇದ್ದಾರೆ, ಇನ್ನೂ ಕಷ್ಟ ಆಗುತ್ತಪ್ಪ, ಕೆಲವು ಸತಿ ಅದು ತುಂಬಾ ದಾಳಿ ಮಾಡ್ದಂಗೆ ಆಗುತ್ತೆ ನಮ್ಮ ಮನಸ್ಸ ಮೇಲೆ, ಅವಾಗ ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಬಾಬೂಜಿ ಹೇಳಿದಂತೆ, ನೀವು ದ್ರಾಕ್ಷಾರಸವನ್ನು ಸೀಸೆಯಿಂದ ಸುರಿಯುವಾಗ ಅದು ಒಳಬಂದ ಹಾದಿಯಿಂದಲೇ ಹೊರಬರುತ್ತದೆ. ದ್ರಾಕ್ಷಾರಸವನ್ನು ಸೀಸೆಯಿಂದ ಸುರಿಯುವಾಗ ಅದು ಒಳಬಂದ ಹಾದಿಯಿಂದಲೇ ಹೊರಬರುತ್ತದೆ. ದಾಜಿ ಹೇಳಿದರು, ಧ್ಯಾನದಲ್ಲಿ ನಮಗೆ ಬರುವ ವಿಚಾರಗಳು ಸೀಸೆಯಿಂದ ಸುರಿಯುವ ದ್ರಾಕ್ಷಾರಸದಂತೆ. ಅವುಗಳ ಉಪಸ್ಥಿತಿ ನಮಗೆ ತಿಳಿದಿಲ್ಲವಾದರೂ ಅವು ಎಂದಿನಿಂದಲೂ ನಮ್ಮಲ್ಲಿದೆ. ನಾವು ಧ್ಯಾನ ಮಾಡುತ್ತಿರುವಾಗಲಷ್ಟೇ ಅವುಗಳನ್ನು ಗಮನಿಸುತ್ತೇವೆ ಮತ್ತು ಅವು ಹೊರಬರತೊಡಗುತ್ತದೆ. ವಿಚಾರಗಳು ಹೋಗಲೆಂದೇ ಬರುತ್ತವೆ. ಅವುಗಳನ್ನು ಬರಲು ಬಿಡಿ. ನೆಕ್ಸ್ಟ್ ಆನ್ಲೈನ್ ಮಾಡ್ಕೊಳ್ರಿ. ವಿಚಾರಗಳು ಹೊರಗಡೆ ಹೋಗ್ಲಿಕ್ಕೆ ಬರ್ತಾ ಇದೆ, ಅವುಗಳನ್ನು ಬರಲು ಬಿಡಿ. ಇದೆಲ್ಲ ಕೂಡ ವಿಚಾರಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ದಾಜಿಯವರು ಹೇಳ್ತಾ ಇರೋದು. ವಿಚಾರಗಳನ್ನ ಹೊರಗಡೆ ಬರಲು ಬಿಡಿ. ಕೆಲವೊಮ್ಮೆ ನಾವು ಬಹಳ ತೀವ್ರ ವಿಚಾರಗಳು ಮತ್ತು ಭಾವನೆಗಳನ್ನು ಅನುಭವಿಸುತ್ತೇವೆ. ಅವು ಅಸ್ಥಿರತೆಯನ್ನು ತರಬಹುದು. ಅದಕ್ಕೆ ಕಾರಣವೇನೆಂದರೆ ನಾವು ಅಂತಹ ವಿಚಾರಗಳು ಮತ್ತು ಭಾವನೆಗಳನ್ನು ನಮ್ಮ ಸಾಮಾನ್ಯ ಜೀವನದಲ್ಲಿ ಅದುಮಿಟ್ಟಿರುತ್ತೇವೆ. ನೀವು ಕೆಟ್ಟವೆಂದು ತಿಳಿದ ವಿಚಾರಗಳು ಬರುತ್ತವೆ. ಬೇಡ ಬೇಡ ಎಂದು ಅವುಗಳನ್ನು ದೂರ ಸರಿಸಿ ಸುಪ್ತ ಮನಸ್ಸಿನ ಆಳಕ್ಕೆ ತಳ್ಳುತ್ತೀರಿ. ಆದರೆ ಅದರಿಂದ ಅವುಗಳು ನಿವಾರಣೆ ಆಗುವುದಿಲ್ಲ. ನೀವು ನಿಮ್ಮ ಅನುಭವಗಳಿಗೆ ಸೂಕ್ಷ್ಮ ರೀತಿಯಲ್ಲಿ ಬಣ್ಣ ನೀಡುತ್ತಾ ನಿಮ್ಮ ನಡತೆಯನ್ನು ರೂಪಿಸುತ್ತಾ ಅವು ನಿಮ್ಮೊಳಗೇ ಇರುತ್ತದೆ. ಕೆಲವೊಮ್ಮೆ ನಾವು ಬಹಳ ತೀವ್ರ ವಿಚಾರಗಳು ಮತ್ತು ಭಾವನೆಗಳನ್ನು ಅನುಭವಿಸುತ್ತೇವೆ. ಅವು ಅಸ್ಥಿರತೆಯನ್ನು ತರಬಹುದು. ಅದಕ್ಕೆ ಕಾರಣವೇನೆಂದರೆ ನಾವು ಅಂತಹ ವಿಚಾರಗಳನ್ನು ಮತ್ತು ಭಾವನೆಗಳನ್ನು ನಮ್ಮ ಸಾಮಾನ್ಯ ಜೀವನದಲ್ಲಿ ಅದುಮಿಟ್ಟಿರುತ್ತೇವೆ. ನೀವು ಕೆಟ್ಟವೆಂದು ತಿಳಿದ ವಿಚಾರಗಳು ಬರುತ್ತವೆ. ಬೇಡ ಬೇಡವೆಂದು ಅವುಗಳನ್ನು ದೂರ ಸರಿಸಿ ಅವು ಸುಪ್ತ ಮನಸ್ಸಿನ ಆಳಕ್ಕೆ ತಳ್ಳುತ್ತೀರಿ. ಆದರೆ ಅದರಿಂದ ಅವುಗಳು ನಿವಾರಣೆಯಾಗುವುದಿಲ್ಲ. ನಿಮ್ಮ ಅನುಭವಗಳಿಗೆ ಸೂಕ್ಷ್ಮ ರೀತಿಯಲ್ಲಿ ಬಣ್ಣ ನೀಡುತ್ತಾ ನಿಮ್ಮ ನಡತೆಯನ್ನು ರೂಪಿಸುತ್ತಾ ಅವು ನಿಮ್ಮೊಳಗೇ ಇರುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವೇನು ಯಾವ ವಿಚಾರಗಳನ್ನೆಲ್ಲ ಅದ್ಮಿಡ್ತೀವಲ್ಲ, ಅದೇನ್ ಮಾಡುತ್ತೆ, ನಿಮ್ಮ ಅನುಭವಗಳಿಗೆ ಸೂಕ್ಷ್ಮ ರೀತಿಯಲ್ಲಿ ಬಣ್ಣ ನೀಡುತ್ತಾ ನಿಮ್ಮ ನಡತೆಯನ್ನು ರೂಪಿಸುತ್ತಾ ಅದು ನಿಮ್ಮೊಳಗೆ ಇರುತ್ತವೆ. ಧ್ಯಾನದಲ್ಲಿ ಅಂತಹ ವಿಚಾರಗಳು ಪುನಃ ಮೇಲೆ ಬರುತ್ತವೆ. ಅವು ಕುದಿಯುವ ನೀರಿನಲ್ಲಿ ಏಳುವ ಗಾಳಿಗುಳ್ಳೆಗಳಂತೆ. ಅವು ನಿಮ್ಮನ್ನು ಬಿಟ್ಟು ಹೋಗುವ ಸಿದ್ಧತೆಯಲ್ಲಿ ಇರಬೇಕೆಂದು ತಿಳಿದು ಅವುಗಳನ್ನು ಆಲಕ್ಷಿಸಿ. ಮತ್ತೆ ಆ ಪ್ಯಾರಾಗ್ರಾಫ್ ಅಲ್ಲಿ ಕಡೆಯ ಲೈನ್ ಇದೆಯಲ್ಲ, ಅಂಡರ್ಲೈನ್ ಮಾಡ್ಕೊಳ್ರಿ. ವಿಚಾರಗಳು ನಿಮ್ಮನ್ನು ಬಿಟ್ಟು ಹೋಗುವ ಸಿದ್ಧತೆಯಲ್ಲಿವೆ ಎಂದು ತಿಳಿದು ಅವುಗಳನ್ನು ಅಲಕ್ಷಿಸಿ. ಯಾರಾದರೂ ಧ್ಯಾನದ ಪ್ರಕ್ಷುಬ್ಧತೆಯನ್ನು ಕುರಿತು ದೂರಿದರೆ ನನಗೆ ಸಂತೋಷವಾಗುತ್ತದೆ, ದಾಜಿ ಹೇಳಿದರು. ಏಕೆಂದರೆ ಅವರಲ್ಲಿ ನೆಲೆಗೊಂಡಿದ್ದ ಯಾವುದನ್ನು ಅವರು ಹೊರಹಾಕಿದರೆಂದು ಅದು ತೋರಿಸುತ್ತದೆ. ಹಾಗಾಗಿ ನಾವು ನಮ್ಮ ಧ್ಯಾನದ ಅನುಭವಗಳ ಬಗೆಗೆ ನಿರ್ಧಾರ ತಳೆಯಬಾರದು. ಎಲ್ಲಕ್ಕಿಂತ ಮುಖ್ಯವೆಂದರೆ ನಿಮಗೆ ಧ್ಯಾನದ ನಂತರ ಹೇಗನಿಸುತ್ತದೆ ಎಂಬುದು. ಧ್ಯಾನ ಮಾಡುವಾಗ ಅಲ್ಲ, ಧ್ಯಾನದ ದೀರ್ಘಕಾಲದ ಪರಿಣಾಮಗಳನ್ನು ನಾವು ಪರಿಗಣಿಸುತ್ತೇವೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಧ್ಯಾನದಲ್ಲಿ ಆಗ್ತಕ್ಕಂಥ ಅನುಭವ ಒಂದು, ಧ್ಯಾನದ ನಂತರ ಇರತಕ್ಕಂಥ ಪರಿಣಾಮ ಒಂದು. ನಾವು ಧ್ಯಾನದ ದೀರ್ಘಕಾಲದ ಪರಿಣಾಮಗಳನ್ನು ನಾವು ಪರಿಗಣಿಸುತ್ತೇವೆ. ಧ್ಯಾನದ ನಂತರ ಹೇಗನಿಸುತ್ತದೆ ಎಂಬುದು ಮುಖ್ಯ. ಧ್ಯಾನ ಮಾಡುವಾಗ ಅಲ್ಲ, ಬಟ್ ಧ್ಯಾನ ಮಾಡಬೇಕಾದ್ರೆ ನಮಗೆ ಏನಾಗ್ತಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ನಮ್ಮ ಅರಿವು ಚೆನ್ನಾಗಿದೆ ಅಂತ. ಧ್ಯಾನದ ದೀರ್ಘಕಾಲದ ಪರಿಣಾಮಗಳನ್ನು ನಾವು ಪರಿಗಣಿಸುತ್ತೇವೆ. ಆದರೆ ಧ್ಯಾನದಲ್ಲಿ ಆಗುವ ಕಠಿಣ ಅನುಭವಗಳನ್ನು ಹೇಗೆ ನಿರ್ವಹಿಸುವುದು? ನಾನು ಮತ್ತೆ ಕೇಳ್ತೇನೆ, ಮತ್ತೆ ಜಾಸ್ತಿ ಬಿಡ್ತಾ ಇಲ್ಲ, ಮತ್ತೆ ಅದನ್ನು ಮತ್ತೆ ಕೇಳ್ತಾ ಇದ್ದಾರೆ. ಧ್ಯಾನದಲ್ಲಿ ಆಗುವ ಕಠಿಣ ಅನುಭವವನ್ನು ಹೇಗೆ ನಿರ್ವಹಿಸುವುದು ಅಂದರೆ, ನಮ್ಮ ಆಲೋಚನೆಗಳು ನಮ್ಮೊಡನೆಯೇ ಬರುತ್ತಿದ್ದರೆ. ನೀವು ಧ್ಯಾನ ಮಾಡುತ್ತಿದ್ದೀರೆಂದು ನೆನಪಿಸಿಕೊಳ್ಳಿ. ಮತ್ತೊಂದು ದಾರಿ ಹೇಳ್ತಾ ಇದ್ದಾರೆ. ನೀವು ಧ್ಯಾನ ಮಾಡುತ್ತಿದ್ದೀರೆಂದು ನೆನಪಿಸಿಕೊಳ್ಳಿ, ದಾಜಿ ಹೇಳಿದರು. ಅಷ್ಟಾದರೆ ಸಾಕು. ಅದರಿಂದ ಪ್ರಯೋಜನವಾಗದಿದ್ದರೆ ನಿಮ್ಮ ಕಣ್ಣುಗಳನ್ನು ಸುಮಾರು 30 ಸೆಕೆಂಡುಗಳ ಕಾಲ ತೆರೆಯಿರಿ. ಅದು ನಿಮ್ಮ ಸ್ಥಿತಿಯನ್ನು ಸರಿಪಡಿಸುತ್ತದೆ. ನಂತರ ನಿಮ್ಮ ಧ್ಯಾನವನ್ನು ಮುಂದುವರಿಸಬಹುದು. ಮತ್ತೊಂದು ಅಂಡರ್ಲೈನ್ ಮಾಡ್ಕೊಳ್ರಿ. ನಿಮ್ಮ ಕಣ್ಣುಗಳನ್ನು ಸುಮಾರು 30 ಸೆಕೆಂಡುಗಳ ಕಾಲ ತೆರೆಯಿರಿ. ನಾವು ವಿಚಾರರಹಿತ ಸ್ಥಿತಿಯನ್ನು ಪಡೆಯುವ ಕಾಲವೂ ಬರುತ್ತದೆ. ನಾವು ಪ್ರಜ್ಞೆಯ ಸೂಕ್ಷ್ಮ ಲೋಕದಲ್ಲಿ ಮುಂದುವರಿದಾಗ ಹಾಗಾಗುತ್ತದೆ. ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು ಒಂದೆಡೆ ಹೇಳಿದಂತೆ, ಪ್ರಜ್ಞೆಯು ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನ ಇವೆರಡೂ ಸಾಗರಗಳ ನಡುವೆ ತೆಳು ಪದರವಿದ್ದಂತೆ.
ಇವೆರಡೂ ಶಬ್ದಗಳು ತೆಗೆದುಕೊಳ್ಳೋಣ. ಸುಪ್ತ ಮತ್ತು ಅತೀತ. ಸುಪ್ತ ಎಂಬುದು ಪ್ರಜ್ಞೆ ಎಂಬುದರ ಜೊತೆಗೆ ಜೋಡಿಸಿದಾಗ ಸುಪ್ತ ಪ್ರಜ್ಞೆಯು ನಮ್ಮ ಅರಿವಿನ ಕೆಳಗಿದೆ ಎಂದು ಕಾಣುತ್ತದೆ. ತದ್ವಿರುದ್ಧವಾಗಿ ಪ್ರಜ್ಞಾನವು ಅರಿವಿನ ಆಚೆ ಇದೆ. ಹಾಗಾಗಿ ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನಗಳೆರಡೂ ನಮ್ಮ ಅಂತಃಪ್ರಜ್ಞೆಯ ಪರಿಧಿಯಾಚೆ ಇವೆ. ಆದರೂ ಒಂದು ಕೆಳಗಿನದು, ಒಂದು ಉನ್ನತ ಮಟ್ಟದ್ದು. ಸರಿ, ಇಲ್ಲಿಗೆ ನಿಲ್ಸೋಣ. ಏನ್ 5 ಪುಟಗಳು? 5 ಪುಟಗಳು ಆಗ್ಬೇಕು ಅಂತ ಏನು ಹೇಳ್ತಲ್ಲ, 95ವರೆಗೂ ಆಗಿದೆ. ಕಂಪ್ಲೀಟ್ ಆಯ್ತ್ರಿ ಬ್ರದರ್. ಇಲ್ಲಿಗೆ ನಿಲ್ಸೋಣಂತ. ಸರಿ. ಏನ್ರಿ? ಕಂಪ್ಲೀಟ್ ಆಯ್ತ್ರಿ ಬ್ರದರ್. ಸೊ ಇಲ್ಲಿಗೆ ನಿಲ್ಸೋಣ. ಇಲ್ಲಿ ಮುಂದಿನ ರೆಕಾರ್ಡಿಂಗ್ ಇದೆ. ಇನ್ನೊಂದು ಯಾವ್ದು ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ, ಇನ್ಯಾವ್ದು ಬಿಟ್ಟಿದೆ ಅಂತ ಹೇಳಿದ್ರಿ? ಅದು 98 ಪೇಜ್ ರೀ. ಎಷ್ಟು ಕಾಲ ಧ್ಯಾನ ಮಾಡಬೇಕು? 98 ಇಂದ 101 ರೀ. 98 ಇಂದ 101. ಅದನ್ನ ನಾಳೆ ಬೇಕಾದ್ರೆ ಮಾಡೋಣ. ಸರಿ ಬ್ರದರ್, ಸರಿನಾ? ಇದೆಲ್ಲ ಪ್ರಾಯಶಃ ಬೇರೆ ಕೆಲವರಿಗೆಲ್ಲ ಲಾಸ್ಟ್ ಟೈಮ್ ಕೇಳಿರೋರಿಗೆಲ್ಲ ಅದು ರಿವೈಸ್ ಆಯ್ತು ಅಷ್ಟೇನೆ. ಮತ್ತೊಂದ್ಸತಿ ಕೇಳಿದ್ರೆ ಆಯ್ತು. ರೆಕಾರ್ಡಿಂಗ್ ಏನಿವೆ ಆಗಿದೆ ಈಗ. ರೆಕಾರ್ಡಿಂಗ್ ಅದನ್ನ ಅಪ್ಲೋಡ್ ಮಾಡ್ತೀನಿ.